ಇವಾಗ ನಮಗೆಲ್ರಿಗೂ ಸಮಸ್ಯೆ ಏನು ಅಂತ ಗೊತ್ತಿದೆ. ನೀವು ಕೂಡ ಒಂದು ಪರಿಹಾರ ಹೇಳಿದ್ರಿ, ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಕಾಶ್ಮೀರಿ ಪಂಡಿತರಾಗಲಿ ಯಾರಾಗಲಿ ವಾಪಸ್ ಪುನಃ ಬಂದು ನೀವು ಅಲ್ಲೇ ಇರಬೇಕು ಅಂತ ಹೇಳಿದ್ರಿ. ಈಗ ನಮ್ಮಲ್ಲೇ ಪೊಲಿಟಿಕಲ್ ಪಾರ್ಟಿ ಸಪೋರ್ಟ್ ಮಾಡಬೇಕು, ಅವ್ರು ಮಾಡಬೇಕು, ಇವ್ರು ನಮ್ಮಲ್ಲೇ ಒಗ್ಗಟ್ಟಿಲ್ಲದೆ ಆವಾಗ ನಾವೆಲ್ಲರೂ ಹೋಗಿ ಅವ್ರನ್ನ ಮತ್ತೆ ಪುನಃ ಅದೇ ಜಾಗಕ್ಕೆ ಬನ್ನಿ ಅಂದರೆ ಏನು ಭಯ ಇಲ್ಲದೆ ಅವ್ರು ಆವಾಗಲಿಂದನೂ ಹೇಳ್ತಾ ಇರೋದು ಪರಿಹಾರ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಚಿಕಿತ್ಸಕ ಬುದ್ಧಿ ಬರಬೇಕು ಅಂತ, ವಿಮರ್ಶಾತ್ಮಕ ಬುದ್ಧಿ ಬರಬೇಕು. ನೀವು ಭಗವದ್ಗೀತೆ ಕೂತ್ಕೊಂಡು ಓದ್ತಾ ಇದ್ದೀರಂದ್ರೆ ಈ ಭಗವದ್ಗೀತೆಯಲ್ಲಿ ಇದೇನೋ ಸೆಂಟೆನ್ಸ್ ನನಗೆ ತಪ್ಪು ಅನ್ನಿಸ್ತಿದೆ, ಇದು ಸರಿ ಅನ್ನಿಸ್ತಿಲ್ಲ, ಇದು ಸರಿಯಾಗಿರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ಇವತ್ತಿನ ಹ್ಯೂಮನ್ ವ್ಯಾಲ್ಯೂಸ್ ಅಂತ ಕರಿತೀವಲ್ಲ, ಮಾನವೀಯ ಮೌಲ್ಯಗಳು, ಆ ಮಾನವೀಯ ಮೌಲ್ಯಗಳಿಗೆ ಈ ಸೆಂಟೆನ್ಸು ಈ ಶ್ಲೋಕ ತಾಳೆ ಆಗ್ತಿಲ್ಲ, ಆದ್ದರಿಂದ ನಾನು ಇದನ್ನು ಒಪ್ಪೋದಿಲ್ಲ ಅಂತ ಹೇಳುವ ಚಿಕಿತ್ಸಕ ಬುದ್ಧಿ ಬರಬೇಕು. ಆ ಚಿಕಿತ್ಸಕ ಬುದ್ಧಿ ಮನುಷ್ಯನಿಗೆ ಯಾವಾಗ ಬರುತ್ತಲ್ಲ ಆವತ್ತು ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ರಿಲಿಜಿಯಸ್ ಟೆರರಿಸಮ್ ಇರೋದಿಲ್ಲ. ಆದರೆ ಎಲ್ಲರೂ ನಾ ಹೇಳೋದು, ವೇದಗಳನ್ನು ಓದುವವರು, ಭಗವದ್ಗೀತೆಯನ್ನು ಓದುವವರು, ಬೈಬಲನ್ನು ಓದುವವರು, ಕುರಾನನ್ನು ಓದುವವರು, ಹದೀಸ್ಗಳನ್ನು ಓದುವವರು ಎಲ್ಲರೂ, ನನಗೆ ಯಾವಾಗಲೂ ಒಂದು ವಾದ ಇದೆ. ನೀವು ಹೋಗಿ ಏನೋ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ತಗೊಂಡ್ರೆ ಅದ್ರ ಜೊತೆ ಯೂಸರ್ ಮ್ಯಾನ್ಯುವಲ್ ಅಂತ ಬರುತ್ತೆ ಅಲ್ವಾ? ಯೂಸರ್ ಮ್ಯಾನ್ಯುವಲ್, ಆ ವಸ್ತುವನ್ನು ಹೆಂಗೆ ಬಳಸ್ಬೇಕು ಅಂತ ಅದರಲ್ಲಿ ಬರೆದಿರ್ತಾರೆ. ಅದನ್ನು ಇಟ್ಕೊಂಡು ನೀವು ಈ ಬಟನ್ ಒತ್ತಿದ್ರೆ ಏನಾಗುತ್ತೆ, ಈ ಬಟನ್ ಒತ್ತಿದ್ರೆ ಏನಾಗುತ್ತೆ ನಾವು ತಿಳ್ಕೊತೀವಿ, ಅದರ ಪ್ರಕಾರ ಅದನ್ನು ಬಳಸ್ತೀವಿ. ಯೂಸರ್ ಮ್ಯಾನ್ಯುವಲ್ನ ಅವಶ್ಯಕತೆ ಯಾಕೆ ಬರುತ್ತೆ ಅಂದರೆ ಆ ಎಲೆಕ್ಟ್ರಾನಿಕ್ ಅಪರೇಟಸ್ಗೆ ಅದರದೇ ಆದ ಪ್ರಜ್ಞೆ ಇಲ್ಲ. ಅರ್ಥ ಆಯ್ತಾ? ಪ್ರಜ್ಞೆ ಇಲ್ಲ ಅನ್ನೋ ಕಾರಣಕ್ಕೆ ಯೂಸರ್ ಮ್ಯಾನ್ಯುವಲ್ ಬೇಕಾಗುತ್ತೆ. ಮನುಷ್ಯನಿಗೆ ಪ್ರಜ್ಞೆ ಇದೆ, ಮನುಷ್ಯನಿಗೆ ಯೂಸರ್ ಮ್ಯಾನ್ಯುವಲ್ ಬೇಕಾಗಿಲ್ಲ. ಅಂಡರ್ಸ್ಟ್ಯಾಂಡ್? ಈಗ ಗೂಗಲ್ ಮ್ಯಾಪ್ ಹಾಕೋತೀವಪ್ಪ ಒಂದು ಅಪರಿಚಿತ ಜಾಗಕ್ಕೆ ಹೋಗುವಾಗ, ಸ್ಟ್ರೇಟ್ ಹೋಗು ಅಂತ ಹೇಳುತ್ತದು. ಸ್ಟ್ರೇಟ್ ನಿನ್ನ ಕಣ್ಣು ಮುಂದೆ ಒಂದು ಗುಂಡಿ ಕಾಣ್ತಾ ಇದೆ, ಆದರೂ ಎಕ್ಸಲೇಟರ್ ಒತ್ತೀವ ನಾವು? ಇಲ್ಲ ತಾನೇ. ಬ್ರೇಕ್ ಹಾಕಿ ಇನ್ನೊಂದು ರೋಡ್ ತಗೋತೀವಲ್ವಾ, ಅದು ಪ್ರಜ್ಞೆ. ಬಟ್ ಗೂಗಲ್ ಮ್ಯಾಪ್ ಸ್ಟ್ರೇಟ್ ಹೋಗುವಂತ ಇದೆ, ನಾನು ಸ್ಟ್ರೇಟ್ ಹೋಗಿ ಗುಂಡಿಗೆ ಬೀಳ್ತೀನಿ ಅನ್ನೋದಾದರೆ ಅದನ್ನು ಮಷಿನ್ ಮಾಡಬಹುದು, ಮನುಷ್ಯ ಮಾಡಬಾರ್ದು. ಸರ್, ಆದರೆ ಈ ಪ್ರಜ್ಞೆ ಅನ್ನೋ ಅರಿವು ಎಲ್ಲರಲ್ಲೂ ಹೇಗೆ ಸರ್ ಮೂಡಿಸೋದು? ಹೇಗೆ ಬರ್ಬೇಕ್ರಿ ಅದು? ಅಲ್ಲ, ಒಂದು ನಿಮಿಷ, ಸರಿ ತಪ್ಪುಗಳ ತಿಳುವಳಿಕೆ ನಮಗಿದೆ ತಾನೆ.